ಹಾಯ್ ಫ್ರೆಂಡ್ಸ್, ಇದರಲ್ಲಿ ಇವತ್ತು ಅಮೆಝಾನ್ ಅವರು ಇನ್ನೊಂದು ವರ್ಕ್ ಫ್ರಮ್ ಹೋಮ್ಗೆ ಹೈಯರ್ ಮಾಡಿದ್ದಾರೆ. ಆ, ಇಲ್ಲಿ ಮನೆಯಲ್ಲಿ ಕೂತು ಮಾಡುವವರಿಗೆ ಇದು ಬೆಸ್ಟ್. ಇದರಲ್ಲಿ ಮೊದಲಿಗೆ ಗೂಗಲಲ್ಲಿ ಹೋಗಿ, ಗೂಗಲಂತೆ ಆಗಬೇಕಂತಿಲ್ಲ, ಮೊಬೈಲ್ ಕೂಡ ನಾನು ಈಗ ತೋರಿಸಿದ ಹಾಗೆ ಮಾಡಿದರೆ ನಿಮಗೆ ಮಾಡ್ಬೋದು. ಇದು ಮೊಬೈಲಲ್ಲಿ ಲಿಂಕ್ ಕೊಡುವುದಿಲ್ಲ ನಾನು ಯೂಟ್ಯೂಬಲ್ಲಿ, ನೀವೇ ಹೋಗಿ ಸರ್ಚ್ ಮಾಡಿ. ಇದರಲ್ಲಿ ಕ್ಯಾಟಲಾಗ್ ಅಸಿಸ್ಟೆಂಟ್ ಅಮೆಝಾನ್ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಸರ್ಚ್ ಮಾಡಿದರೆ ಆಯಿತು. ಅದು ಕ್ಯಾಟಲಾಗ್ ಅಸಿಸ್ಟೆಂಟ್ ಅಮೆಝಾನ್ ಅಂತ ಹಾಕಿದಾಗಲಿ ಬರ್ತದೆ ವರ್ಕ್ ಫ್ರಮ್ ಹೋಮಿನದ್ದು ಬಗ್ಗೆ. ಸರ್ಚ್ ಮಾಡಿದಾಗ ಅದರಲ್ಲಿ ಯಾವುದಕ್ಕೆ ಅವರು ಹೈಯರ್ ಮಾಡಿದ್ದಾರೆ ಅಂತೇಳಿ ಫುಲ್ಲು ಡೀಟೇಲ್ ಕೊಟ್ಟಿದ್ದಾರೆ ಆಯಿತಾ. ಅದನ್ನು ನಾವು ಫುಲ್ಲು ಕ್ಲಿಯರಾಗಿ ನೋಡಿ ನಂತರ ಅಪ್ಲೈ ಮಾಡಬೇಕು. ಕ್ಯಾಟಲಾಗ್ ಅಸಿಸ್ಟೆಂಟ್ ಅಮೆಝಾನ್ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಾಗ ಮೊದಲಿಗೆ ಅದರದ್ದು ನಾನು ಖಾಲಿ ಅಷ್ಟೇ ಕೊಟ್ಟದ್ದು, ಅದನ್ನು ನೋಡಿ ಅದರೆಲ್ಲ ಓವರ್ ವ್ಯೂ ಬಂತು. ಅದು ಸಿಂಪಲ್ ಆಗಿರುವ ಕಾರಣ ನಮಗೆ ಓದಿ ಅದನ್ನು ಅರ್ಥ ಮಾಡಿಕೊಳ್ಬೋದು. ಈ ಜಾಬ್ ಇದರಲ್ಲಿ ಏನು ಜಾಬ್ ಅಂತೆ ವರ್ಕ್ ಅಂತ ಹೇಳಿದರೆ, ಇದರಲ್ಲಿ ಈಗ ಅಮೆಝಾನ್ ಅಂತ ಹೇಳಿದರೆ ಈಗ ಮೇಕಪ್ ಪ್ರಾಡಕ್ಟ್ ರಿಲೇಟೆಡ್ ಇದ್ರೆ ಮೇಕಪ್ ಪ್ರಾಡಕ್ಟ್ನದು ಬರ್ತದಲ್ಲ, ಅದರಲ್ಲಿ ಡಿಸ್ಕ್ರಿಪ್ಷನ್ ಇರ್ತದೆ. ಅದರದ್ದು ಎಂಟರ್ ಮಾಡ್ತಾ ಹೋದರೆ ಆಯಿತು. ಪ್ರಾಡಕ್ಟ್ ಡೀಟೇಲ್ಸ್, ವ್ಯಾಲಿಡಿಟಿ ಡೇಟ ಅದನ್ನೆಲ್ಲ ಇದು ಎಂಟರ್ ಮಾಡ್ತಾ ಹೋದರೆ ಆಯಿತು. ಅದರಲ್ಲಿ ಫುಲ್ಲು ಕೊಟ್ಟಿದ್ದಾರೆ. ಈಗ ಅದರಲ್ಲಿ ಏನೆಲ್ಲ ಕ್ವಾಲಿಫಿಕೇಷನ್ ಬೇಕು, ಹೇಗೆಲ್ಲ ಅದರಲ್ಲಿ ನಿಮಗೆ ಇನ್ನೂ ಬೇರೆ ವರ್ಕ್ ತೆಗೆಬಹುದು, ಮಾಡಬಹುದು ಎಲ್ಲ ಫುಲ್ಲು ಕೊಟ್ಟಿದ್ದಾರೆ. ನೋಡ್ಬೋದು, ನೀವು ಸ್ಕ್ರೋಲ್ ಮಾಡ್ತಾ ಹೋದಾಗ ಗೊತ್ತಾಗ್ತದೆ. ನೋಡಿ, ಅದರಲ್ಲಿ ಮೊದಲು ಕ್ಯಾಟಲಾಗ್ ಅಸಿಸ್ಟೆಂಟ್ ರೋಲ್ ಅಟ್ ಅಮೆಝಾನ್ ಕ್ಯಾನ್ ಬಿ ಫೌಂಡ್. ಈಗ ನಾನೀಗ ಇದನ್ನು ಹೇಳುವುದಿಲ್ಲ ನಿಮಗೆ ಹೇಗೆಲ್ಲ ಅದರಲ್ಲಿ ಕೊಟ್ಟಿದ್ದಾರೆ ಅಂತ. ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ. ನಿಮಗೆ ಎಲ್ಲ ಫುಲ್ಲು ಪಿನ್ ಟು ಪಿನ್ ಡೀಟೇಲ್ ಕೊಟ್ಟಿದ್ದಾರೆ. ಅದನ್ನು ನೋಡಿ ಫುಲ್ಲು ಸರ್ಚ್ ಮಾಡಿ. ನಾನು ಯೂಟ್ಯೂಬಲ್ಲಿ ಲಿಂಕ್ ಕೊಡಲಿಲ್ಲ, ನೀವೇ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ. ಈಗ ನಾನು ಲಿಂಕ್ ಕೊಟ್ಟರೆ ಯೂಟ್ಯೂಬಲ್ಲಿ ನೀವು ಡೈರೆಕ್ಟಾಗಿ ಅದು ಅಪ್ಲಿಕೇಶನ್ ಪೇಜೇ ಹೋಗ್ತದೆ. ಆದರೆ ಇದರಲ್ಲಿ ಗೂಗಲಲ್ಲಿ ಹೋಗಿ ನೀವು ಹಾಕಿದಾಗ ನಿಮಗೆ ಅದರದ್ದು ಫುಲ್ ಇಂಟ್ರೊಡಕ್ಷನ್ ಸಿಗ್ತದೆ. ನಂತರ ಇಂಟ್ರೊಡಕ್ಷನ್ ನೋಡಿ ಅದರದ್ದು ಫುಲ್ ನೋಟಿಸ್ ಎಲ್ಲ ಉಂಟು. ಅದರದ್ದು ಎಷ್ಟು ಕ್ವಾಲಿಫಿಕೇಷನ್ ಬೇಕು, ಡಾಟಾ ಅನಾಲಿಸಿಸ್, ಕಮ್ಯುನಿಕೇಷನ್, ಯಾವ ಸ್ಕಿಲ್ಸ್ ಬೇಕು ಎಲ್ಲ ಅದರಲ್ಲಿ ಕೊಟ್ಟಿದ್ದಾರೆ ಅವರು. ಅದನ್ನೆಲ್ಲ ಚೆಕ್ ಮಾಡಿ ನಂತರಲ್ಲಿ ಅಪ್ಲೈ ನೌ ಅಂತ ಕೊಟ್ಟರೆ ಆಯಿತು. ಕ್ವಾಲಿಫಿಕೇಷನ್, ಕೊಲಾಬ್ರೇಷನ್, ಡಾಟಾ ಅನಾಲಿಟಿಕ್ಸ್ ಕೊಟ್ಟರೆ ಆಯಿತು. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅದು ಡಿಸ್ಕ್ರಿಪ್ಷನ್ ಅಂದರೆ ಯಾವ ವರ್ಕ್ ಅಂತೇಳಿ. ಅಲ್ಲಿ ಈಗ ಅಮೆಝಾನ್ ದೊಡ್ಡ ಕಂಪೆನಿ ಅಲ್ಲ, ಅದರಲ್ಲಿ ಯಾವೆಲ್ಲ ಪ್ರಾಡಕ್ಟ್ ಇರ್ತದೆ. ಈಗ ನಾವು ಬ್ಯೂಟಿ ರಿಲೇಟೆಡ್ ಪ್ರಾಡಕ್ಟ್ ಇರ್ತದಲ್ಲ, ಅದರಲ್ಲಿದ್ದ ಡಿಸ್ಕ್ರಿಪ್ಷನ್ ಡೀಟೇಲ್ಸನ್ನು ಎಂಟರ್ ಮಾಡ್ತಾ ಹೋದರೆ ಆಯಿತು. ಅಲ್ಲಿ ಕೀ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದಾರೆ. ಕೊಲಾಬರೇಷನ್, ಕ್ಯಾಟಲಾಗ್ ಮ್ಯಾನೇಜ್ಮೆಂಟ್, ಡಾಟಾ ಅನಾಲಿಸಿಸ್, ಕಮ್ಯುನಿಕೇಷನ್. ಇದರಲ್ಲಿ ಬೇಸಿಕ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಗೊತ್ತಿರಬೇಕಾಯ್ತಾ. ಇಂಗ್ಲೀಷ್ ಲ್ಯಾಂಗ್ವೇಜ್ ಗೊತ್ತಿದ್ದರೆ ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಗೊತ್ತಿದ್ದರೆ ಆಯಿತು. ಮತ್ತು ಅಲ್ಲಿ ಕೊಟ್ಟಿದ್ದಾರೆ ನಿಮಗೆಲ್ಲ. ನಿಮಗೆ ಎಲ್ಲಿಯಾದರೂ ಈಗ ಇಂಗ್ಲೀಷ್ ಗೊತ್ತಿಲ್ಲ ಅಂತ ಹೇಳಿದರೆ ಅದನ್ನು ಈಗ ಕಾಪಿ ಮಾಡಿ ಅಲ್ಲೇ ಗೂಗಲ್ ಹತ್ತಿರ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ನೋಡಿದರೂ ನಿಮಗೆ ಎಲ್ಲ ಗೊತ್ತಾಗ್ತದೆ, ಪಿನ್ ಟು ಪಿನ್ ಕನ್ನಡದಲ್ಲಿ. ನಂತರ ಅದನ್ನು ಜಸ್ಟ್ ನೀವು ಅಪ್ಲಿಕೇಶನ್ ಹಾಕಿ ನೀವು ಸೆಲೆಕ್ಟ್ ಆದರೆ ಸಾಕು. ಮತ್ತೆ ಎಲ್ಲ ಬೇಸಿಕ್ ಕೊಡ್ತಾರೆ, ಅದರಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಬೇಡ ಅಂತೇಳಿ ಕೊಟ್ಟ ಕಾರಣ ನಿಮಗೆ ಮಾಡ್ಬೋದು. ಗೊತ್ತಾಯ್ತಾ? ನಿಮಗೇನು ಡೌಟ್ ಇದರಲ್ಲಿ ಪೀಪಲ್ ಆಲ್ಸೋ ಆಸ್ಕ್ ಅಂತೇಳಿ ಉಂಟಲ್ಲ, ಅಲ್ಲಿ ನಿಮಗೆ ಎಲ್ಲ ನೋಡ್ಬೋದು. ಅವರೆಲ್ಲ ಕ್ವಶನ್ ಹಾಕಿದ್ದಾರೆ. ಇದು ನೋಡಿ, ವಾಟ್ ಈಸ್ ಕ್ಯಾಟಲಾಗ್ ಅಸಿಸ್ಟೆಂಟ್ ಅಮೆಝಾನ್. ಮತ್ತು ಇದರಲ್ಲಿ ಇಂಟರ್ವ್ಯೂ ಉಂಟಾಯ್ತಾ. ನಿಮಗೆ ಅದರಲ್ಲಿ ಇಂಟರ್ವ್ಯೂವಲ್ಲಿ ಯಾವ ಕ್ವಶನ್ ಕೇಳ್ತಾರೆ ಅಂತ ಕೂಡ ನೀವು ಅಲ್ಲಿ ಟೈಪ್ ಮಾಡಿದರೆ ಆಯಿತು. ಕ್ಯಾಟಲಾಗ್ ಅಸಿಸ್ಟೆಂಟ್ ಅಮೆಝಾನ್ ಇಂಟರ್ವ್ಯೂ ಕ್ವಶನ್ ಅಂತೇಳಿ ಟೈಪ್ ಮಾಡಿದರೆ ಆಯಿತು. ಅಲ್ಲಿ ಬರ್ತದೆ ಎಲ್ಲ ಯಾವ್ಯಾವ ಕ್ವಶನ್ ಕೇಳ್ತಾರೆ. ವರ್ಕ್ ಫ್ರಮ್ ಮನೆಯಲ್ಲೇ ಕೂತು ಮಾಡೋರಿಗೆ ಇದೊಂದು ಬೆಸ್ಟ್ ಸ್ಟೇಜ್ ಇದು. ನೋಡಿ, ಎಲ್ಲ ಆದ ನಂತರ ಅಲ್ಲಿ ನೋಡಿ, ನಂತರ ಕೆಳಗೆ ಹೋಗಿ ಶೋಮೋರಿಗೆ ಹೋಗಿ ಫಸ್ಟ್ ಸೈಟ್ ಒಂದು ಉಂಟಾಯ್ತಾ, ಆ ಸೈಟನ್ನು ನೀವು ಸೆಲೆಕ್ಟ್ ಮಾಡಬೇಕಾಯ್ತಾ. ಅದರಲ್ಲಿ ತುಂಬ ಸೈಟ್ ಇದೆ. ಅದು ಯಾವುದಕ್ಕೂ ಹೋಗದೆ ನಾವೀಗ ಸ್ಕ್ರೋಲ್ ಮಾಡುವಾಗ ಕೆಳಗೆ ಒಂದು ಸೈಟ್ ಉಂಟು, ಅಲ್ಲಿಗೆ ಹೋಗಿ ಅಪ್ಲೈ ಮಾಡಲಿಕ್ಕೆ ಇರೋದಾಯ್ತಾ. ನೋಡಿ, ಫುಲ್ಲು ಅಮೆಝಾನ್ ಜಾಬ್ಸ್ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ, ಜಾಬ್ ಬೋರ್ಡ್ ಕೊಟ್ಟಿದ್ದಾರೆ, ಲಿಂಕ್ ಕೊಟ್ಟಿದ್ದಾರೆ. ಎಲ್ಲ A to Z ರೀಡ್ ಮಾಡಿ ಅದರ ಬಗ್ಗೆ ತಿಳಿದುಕೊಂಡು ನಂತರ ಅಪ್ಲೈ ಮಾಡಿ ಆಯಿತಾ.
ನೋಡಿ, ಪ್ರಾಡಕ್ಟ್ ಲಿಸನ್ಸ್, ಡಾಟಾ ಕ್ವಾಲಿಟಿ. ಈಗ ನಾನು ಅದರದ್ದು ಬೇಸಿಕಲ್ಲಿ ಅಪ್ಲೈ ತನಕ ಮಾಡಿ ತೋರಿಸ್ತೇನೆ ನಾನು ಹೇಗೆ ಅಂತೇಳಿ. ವೆಯ್ಟ್ ಮಾಡಿ. ಈಗ ನಾನು ಡೈರೆಕ್ಟಾಗಿ ಲಿಂಕ್ ಕೊಟ್ಟರೆ ನೀವು ಅದನ್ನೇ ಇದು ಮಾಡ್ತೀನಿ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಡೈರೆಕ್ಟ್ ಆ ಪೇಜೇ ಓಪನ್ ಆಗುತ್ತೆ. ಈಗ ಈ ಸೈಟಿಗೆ ಹೋಗಿ ನೋಡಿದರೆ ಎಲ್ಲ ಇಂಟ್ರೊಡಕ್ಷನ್ ಇರ್ತದೆ ಅದರಲ್ಲಿ ನಿಮಗೆ. ಫೈಂಡಿಂಗ್ ರಿಮೋಟ್ ಕೆಟಲಾಗ್ ರೂಲ್ಸ್, ಅಮೆಝಾನ್ ಜಾಬ್ ವೆಬ್ಸೈಟ್, ಜಾಬ್ ಬೋರ್ಡ್ಸ್ ಎಲ್ಲ ಉಂಟು. ಈಗ ಇದರಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ತಾ ಬಂದಾಗ ಫಸ್ಟ್ ಅದು ಉಂಟಲ್ಲ, ಅದರಲ್ಲಿ ಇದು ಕೂಡ ಉಂಟು, ಸ್ಯಾಲ್ರಿ ಎಷ್ಟು ಕೂಡ ಉಂಟು ನೋಡಿ ಅಂತೆ. ವಾಟ್ ಇಸ್ ದಿ ಸ್ಯಾಲರಿ ಆಫ್ ಅಮೆಝಾನ್ ವರ್ಕ್ ಫ್ರಮ್ ಹೋಮಲ್ಲಿ ಕೂಡ ಉಂಟು, ಅಲ್ಲಿ ತೋರಿಸಿದ್ದಾರೆ. ಗೊತ್ತಾಯ್ತಲ್ಲ. ಇದರಲ್ಲಿ ಇಂಗ್ಲೀಷ್ ಮಾತ್ರ ಸ್ವಲ್ಪ ಗೊತ್ತಿರಬೇಕು, ಬರೀಲಿಕ್ಕೆ ಓದಲಿಕ್ಕೆ. ನಂತರ ಹೋಗಿ ಅಪ್ಲೈ ಮಾಡಿದರೆ ಆಯಿತು. ಅಪ್ಲೈ ಮಾಡಲಿಕ್ಕೆ ಕೂಡ ಒಂದು 6 ಸ್ಟೆಪ್ಸ್ ಉಂಟು ಅಷ್ಟೇ. ಯಾವುದು ಬೇಕು ಅದನ್ನು ಕ್ಲಿಕ್ ಮಾಡಿ ಫೋನ್ ವೆರಿಫಿಕೇಷನ್ ಕೂಡ ಕೊಟ್ಟರೆ ಆಯಿತು. ಅಲ್ಲಿ ಕೆಟಲಾಗ್ ಅಸಿಸ್ಟೆಂಟ್ ಜಾಬ್ ID 3010418 ಅಂತ ಉಂಟು. ಅದು ಅದರ ಸೈಟ್. ಅಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಜಾಬ್ ಪ್ರೊಫೈಲ್, ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ಸ್ಕಿಲ್ಸ್ ಆ್ಯಂಡ್ ಕಾಂಪಿಟೆನ್ಸೀಸ್ ರಿಕ್ವೈರ್ಡ್, ಯಾವುದೆಲ್ಲ ಬೇಕು, ಬೇಸಿಕ್ ಕ್ವಾಲಿಫಿಕೇಷನ್, ಬ್ಯಾಚುಲರ್ಸ್ ಆಫ್ ಡಿಗ್ರಿ ಬೇಕಾಯ್ತಾ. ಗೊತ್ತಾಯ್ತಲ್ಲ ಯಾವ ಸೈಟ್ ಅಂತೇಳಿ. ನಾನೀಗ ತೋರಿಸ್ತೇನೆ ನೋಡಿ. ಕೆಳಗೆ ಬಂದು ಅದನ್ನು ಕ್ಲಿಕ್ ಮಾಡಿದಾಗ ಕ್ಯಾಟಲಾಗ್ ಅಸಿಸ್ಟೆಂಟ್ ಜಾಬ್ ID ಅಂತ ಉಂಟಲ್ಲ, ಆ ಸೈಟ್ ಕ್ಲಿಕ್ ಮಾಡಬೇಕು. ನಂತರ ಅಲ್ಲಿ ಸ್ಕ್ರೋಲ್ ಮಾಡ್ತಾ ಬನ್ನಿ, ಎಲ್ಲ ಉಂಟು. ಅದಕ್ಕೆ ಹೋಗಬೇಡಿ. ಅದೇ ಕ್ಯಾಟಲಾಗ್ ಅಸಿಸ್ಟೆಂಟ್ ಜಾಬ್ ID 3010418 ಅಂತ ಉಂಟಲ್ಲ ಫಸ್ಟ್ ಸೈಟಲ್ಲಿ, ಅಲ್ಲಿಗೆ ಹೋಗಿ ಕ್ಲಿಕ್ ಮಾಡಿ ವೆರಿಫಿಕೇಷನ್ ಕೊಟ್ಟರೆ ಆಯಿತು. ತುಂಬ ಮಂದಿ ವರ್ಕ್ ಫ್ರಮ್ ಹೋಮ್ ಬೇಕಂತ, ಇದು ಜಾಬ್ ಮಾಡುವವರು ಕೂಡ ಮಾಡ್ಬೋದು. ಇದು ಅವರೇ ಹೈಯರ್ ಮಾಡಿದ್ದಿದ್ದು ವರ್ಕ್ ಫ್ರಮ್ ಹೋಮ್ ಅಂತೇಳಿ. ಸೊ ಜಾಬ್ ಬೋರ್ಡ್ಸ್, ಲಿಂಕ್ಡ್ಇನ್, ಅಮೆಝಾನ್ ಜಾಬ್ಸ್ ವೆಬ್ಸೈಟ್, ಡಿಸ್ಕ್ರಿಪ್ಷನ್ ನೋಡಿ. ಜಾಬ್ ಪ್ರೊಫೈಲ್ ಕೊಟ್ಟಿದ್ದಾರೆ, ಅದೆಲ್ಲ ಉಂಟು. ಕೆಟಲಾಗ್ ಅಸಿಸ್ಟೆಂಟ್ ಇನ್ Amazon.com ಆಪರೇಟ್ಸ್ ಇನ್ ಎ ಗ್ಲೋಬಲ್ ಇ-ಕಾಮರ್ಸ್ ಎನ್ವೈರ್ನ್ಮೆಂಟ್. ಇದು ಇ-ಕಾಮರ್ಸ್ ಅಲ್ಲ, ಇದು ಯಾವುದು ಅಮೆಝಾನ್. ಅದರಲ್ಲಿ ಎನ್ವೈರ್ನ್ಮೆಂಟ್ ವಿದೌಟ್ ಬೌಂಡ್ರೀಸ್ ಆ್ಯಂಡ್ ಆಪರೇಟ್ಸ್ ಡಿವರ್ಸ್ ಸೆಟ್ ಆಫ್ ಬಿಸ್ನೆಸ್ ಇನ್ 7 countries ಇನ್ಕ್ಲೂಡಿಂಗ್ ರಿಟೇಲ್, ಥರ್ಡ್ ಪಾರ್ಟಿ ಮಾರ್ಕೆಟ್ ಪ್ಲೇಸಸ್, ಇ-ಕಾಮರ್ಸ್ ಪ್ಲಾಟ್ಫಾರ್ಮ್, ವೆಬ್ ಸರ್ವಿಸ್ ಆಫ್ ಡೆವಲಪರ್ಸ್. ಇನ್ ದಿಸ್ ರೋಲ್ ದ ಇಂಡಿವಿಜುವಲ್ ವರ್ಕ್ಸ್ ಆನ್ one or more critical tasks for a particular retail product category. These tasks include scroll ಮಾಡಿದೆ, include but are not limited to ಪಾಪ್ಯುಲೇಟಿಂಗ್. ಅದ್ರಲ್ಲಿ ಉಂಟಲ್ಲ, ಅದು ನಿಮಗೆ ಓದುವಾಗಲೂ ಗೊತ್ತಾಗ್ತದೆ ಯಾವುದಕ್ಕೆ ಅಂತೇಳಿ. ಮತ್ತು ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದಾರೆ. ಹ್ಯಾಂಡಲ್ ದ ಡೇ ಟು ಡೇ ವಾಲ್ಯೂಮ್ ಆಫ್ ದಿ ಅಸೈನ್ಡ್ ಟಾಸ್ಕ್ ಆ್ಯಂಡ್ ಎನ್ಶ್ಯೂರ್ ದಿ ಗಿವನ್ SLAs ಆರ್ ಮೆಟ್ ಪರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್. ನೋಡಿ ಸ್ಕಿಲ್ಸ್ ನೋಡಿ, ಎಕ್ಸಲೆಂಟ್ ರಿಟರ್ನ್ ಆನ್ ಓರಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಗೊತ್ತಿರಬೇಕು. ಅಂದರೆ ಸ್ಟ್ರಾಂಗ್ ಬಿಸ್ನೆಸ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಎಬಿಲಿಟಿ ಟು ಕಮ್ಯುನಿಕೇಟ್ ವಿತ್ ಇಂಟರ್ನಲ್ ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಕ್ಲಿಯರ್ಲಿ ಆ್ಯಂಡ್ ಕನ್ಸಿಸ್ಟೆಂಟ್ಲಿ, ಮಾತಾಡಲಿಕ್ಕೆ ಗೊತ್ತಿರಬೇಕು. ನಂತರ ನಿಮಗೆ ಎಕ್ಸೆಲ್ ಗೊತ್ತಿರಬೇಕಾಯ್ತಾ. ಎಕ್ಸೆಲ್, MS ಆಫೀಸ್ ಬೇಸಿಕ್. ಇನ್ MS ಎಕ್ಸೆಲ್ ಬೇಸಿಕ್ ಗೊತ್ತಿದ್ದರೆ ಸಾಕು. ನೀವು ಜಸ್ಟ್ ಅಪ್ಲೈ ಮಾಡಿ ನಿಮ್ಮದು ಅಪ್ಲಿಕೇಶನ್ ಸೆಲೆಕ್ಟ್ ಆದರೆ ಸಾಕು. ಮತ್ತು ಅದು ಬೇಸಿಕ್ MS ಎಕ್ಸೆಲ್ ಗೊತ್ತಾದರೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಬೇಡ ಅಂತ ಹೇಳಿದ್ದಾರೆ ಅವರು. ಸೊ
ನೋಡಿ, ಸ್ಟ್ರಾಂಗ್ ಬಿಸ್ನೆಸ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಎಬಿಲಿಟಿ ಟು ಕಮ್ಯುನಿಕೇಟ್ ವಿತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಕ್ಲಿಯರ್ಲಿ ಆ್ಯಂಡ್ ಕನ್ಸಿಸ್ಟೆಂಟ್ಲಿ ಅಂತ ಹಾಕಿದ್ದಾರೆ. ದಿ ಸ್ಟ್ರಾಂಗ್ ಅನಾಲಿಟಿಕಲ್ ಸ್ಕಿಲ್ಸ್, ಎಬಿಲಿಟಿ ಟು ಡೂ ಹೈ ಸ್ಕೂಲ್ ಲೆವೆಲ್ arithmetic, ability to dive deep into a problem, perform root cause analysis and identify constraints to recommended. ಅದು ಗೊತ್ತಾಯ್ತು, ನನಗೆ ಸೆಲೆಕ್ಟ್ ಮಾಡಿದಲ್ಲ ಅದೆಲ್ಲ ಸ್ಕಿಲ್ಸ್ ಅದರ ಬೇಸಿಕ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಅದರಲ್ಲಿ ನೋಡಿ, ಸ್ಪೀಕ್, ರೈಟ್ ಆ್ಯಂಡ್ ರೀಡ್ ಫ್ಲೂಯೆಂಟ್ಲಿ ಇನ್ ಇಂಗ್ಲೀಷ್, ಎಕ್ಸ್ಪೀರಿಯನ್ಸ್ ವಿತ್ ಮೈಕ್ರೋಸಾಫ್ಟ್ ಆಫೀಸ್ ಪ್ರಾಡಕ್ಟ್ಸ್ ಆ್ಯಂಡ್ ಅಪ್ಲಿಕೇಶನ್. ನಿಮಗೀಗ MS ಆಫೀಸ್ ಅಥವಾ MS ಎಕ್ಸೆಲ್ ಗೊತ್ತಿಲ್ಲ ಅಂದರೆ ಬೇಸಿಕ್ ಯೂಟ್ಯೂಬಲ್ಲಿ ಉಂಟು, ಬೇಸಿಕ್ MS ಆಫೀಸ್ ಮತ್ತು ಎಕ್ಸೆಲದ್ದು, ಅದನ್ನು ಕೂಡ ನೋಡಿ ನಿಮಗೆ ಕಲಿಬೋದು. ಜಸ್ಟ್ ಬೇಸಿಕ್ ಗೊತ್ತಿದ್ದರೆ ಸಾಕು. ಮತ್ತು ಪ್ರಿಫರ್ಡ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ, ನಾಲೆಜ್ ಆಫ್ ಎಕ್ಸೆಲ್ ಎಟ್ ಆ್ಯಂಡ್ ಅಡ್ವಾನ್ಸ್ಡ್ ಲೆವೆಲ್. ಅವರ್ ಇನ್ಕ್ಲೂಸಿವ್ ಕಲ್ಚರ್ ಎಂಪವರ್ಸ್ ಅಮೆಝಾನ್ಸ್ ಟು ಡೆಲಿವರ್ ದ ಬೆಸ್ಟ್ ರಿಸಲ್ಟ್ಸ್ ಫಾರ್ ಅವರ್ ಕಸ್ಟಮರ್ಸ್. ಇಫ್ ಯು ಹ್ಯಾವ್ ಎ disability and need a workspace accommodation or adjustment during the application and hiring process, including support for the interview or onboarding process. ಅದರಲ್ಲಿ ಅವರು ಲಿಂಕ್ ಕೊಟ್ಟಿದ್ದಾರೆ, ಆ ಲಿಂಕನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಇಂಟರ್ವ್ಯೂ ಇರ್ತದೆ. ಅದೇ ನೀವು ಇಂಟರ್ವ್ಯೂಗೆ ಏನು ಕ್ವಶನ್ ಕೇಳ್ತಾರೆ ಅಂತೆಲ್ಲ ಕೂಡ ಅದರಲ್ಲಿ ಹಾಕಿದರೆ ಆಯಿತು, ಗೂಗಲಲ್ಲಿ ಸರ್ಚ್ ಮಾಡಿದರೆ ಬರ್ತದೆ ಅದರಲ್ಲಿ. ನಂತರ ಡೈರೆಕ್ಟ್ ಹೋಗಿ ಅಪ್ಲೈ ನೌ ಅಂತ ಕೊಟ್ಟರೆ ಆಯಿತು. ಅಪ್ಲೈ ನಾವು ಕೊಟ್ಟಾಗ ಅದರಿಂದ 6 ಸ್ಟೆಪ್ ಏನುಂಟು, ಬೇಸಿಕ್ ತಿಳಿದು ನೆಕ್ಸ್ಟ್ ಅಪ್ಲೈ ಅಂತ ಕೊಡಿ ಆಯಿತಾ. ಅಪ್ಲೈ ಕೊಟ್ಟು ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ ಕೊಡ್ಬೋದು, ಕೊಟ್ಟು ಲಾಗಿನ್ ಆಗ್ಬೋದು. ಇಲ್ಲದೆ ಲಾಗಿನ್ ವಿತ್ ಗೂಗಲ್ ಕೊಟ್ಟರೆ ಬೆಸ್ಟ್. ಲಾಗಿನ್ ವಿತ್ ಗೂಗಲ್ ಕೊಟ್ಟು ಯಾವುದು ಬೇಕು ಗೂಗಲ್ ಆಗ್ಬೋದು ಅಥವಾ ಇಮೇಲ್ ಅಡ್ರೆಸ್ ಕೊಟ್ಟು ಫೋನ್ ವೆರಿಫಿಕೇಷನಲ್ಲಿ ಇರ್ಬೋದು. ಫೋನ್ ವೆರಿಫಿಕೇಷನ್ ಎಲ್ಲ ಮಾಡಿ ಗೊತ್ತಾಯ್ತಲ್ಲ ಹೇಗೆ ಅಪ್ಲೈ ಮಾಡೋದು ಅಂತೇಳಿ. ಅದರಲ್ಲಿ ಇಮೇಲ್ ಅಡ್ರೆಸ್, ಪಾಸ್ವರ್ಡ್, ಲಾಗಿನ್ ನಾನು ಮಾಡಲ್ಲ, ನಾನು ಇದಕ್ಕಿಂತ ಮುಂಚೆ ಇನ್ನೊಂದು ನಂಬರದಲ್ಲಿ ಮಾಡಿ ವರ್ಕ್ ಮಾಡ್ತಾ ಇದ್ದೀನಿ. ಗೊತ್ತಾಯ್ತಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ವರ್ಕ್ ಫ್ರಮ್ ಹೋಮಿನ ಬಗ್ಗೆ. ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೆ ನಮಸ್ಕಾರ.